ಮರಳು ಗಣಿಗಾರಿಕೆಗೆ ಸಾಕಷ್ಟು ವಿರೋಧ ಇದೆ ಸರ್. ಈಗ ನೀವು ಶಾಸಕ ಆದ ನಂತರದ ಮತ್ತಷ್ಟು ಗಣಿಗಾರಿಕೆ ಪ್ರಾರಂಭ ಆಗ್ತಾ ಇದೆ. ಹೌದು. ನಾನು ಕೂಡ ನಿನ್ನೆ ಮೊನ್ನೆಯಿಂದ ಇವತ್ತು ಇನ್ಸ್ಪೆಕ್ಟ್ರು ಕೂಡ ಮಾತಾಡಿದೆ. ತಾಲೂಕಲ್ಲಿ ಮರಳು ಗಣಿಗಾರಿಕೆನ ನಾನು ಪ್ರಾರಂಭ ದಿನಗಳಲ್ಲೂ ವಿರೋಧ ಮಾಡ್ಕೊ ಬಂದವನು. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಗಣಿಗಾರಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಣ್ವ ನದಿಗೆ ಉದ್ದಕ್ಕೂ ಚೆಕ್ ಡ್ಯಾಮು ಮತ್ತು ಈಗ ಮೋರಿಗಳನ್ನು ಆ ಕಡೆ ಕಟ್ತಾ ಇದ್ದೀವಿ. ನದಿ ಪಾತ್ರ 1/3 ಆಗೋಗಿದೆ. ಯಾಕಂದರೆ ಮರಳು ಗಣಿಗಾರಿಕೆಯಿಂದನೇ. ಈಗ ನಾನು ವೈಟೇಳಿಗೆ ಹೋಗಿದ್ದೆ, ಅಲ್ಲಿ ಇವತ್ತು ಕಾಂಕ್ರೀಟ್ ನಡೀತಾ ಇದೆ. ಏನಪ್ಪ, ನದಿಗಿಂತ 3 ದೊಡ್ಡದಾಗೋಗಿದೆ. ಮರಳು ಗಣಿಗಾರಿಕೆ ಮಾಡೋದ್ರಿಂದಲೇ ನಮ್ಗೆ ಇಷ್ಟು ಅನಾಹುತ ಆಗ್ತಾ ಇರೋದು. ನಾನು ಗಡಿ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಮತ್ತು ತಹಸೀಲ್ದಾರರಿಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ತಾಲೂಕಲ್ಲಿ ಮರಳು ಗಣಿಗಾರಿಕೆ ನಿಲ್ಲಬೇಕು. ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಸರ್, ಈ ಬಗ್ಗೆ ಸಾಕಷ್ಟು ದೂರ ಹೋದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅನ್ನೋಂಥದ್ದು ಆರೋಪ ಸರ್. ನಾನು ಅವ್ರಿಗೂ ಡಿಪಾರ್ಟ್ಮೆಂಟ್ಗೂ ಕೂಡ ಮಾತಾಡಿದೆ. ಅವರೇ ನೆನೆ ಹಿಡಿದು ಏನೋ ಕೇಸ್ ಹಾಕಿದಾರಂತೆ. ಅವರು ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟನ್ನು ಕೋಆರ್ಡಿನೇಟ್ ಮಾಡಿ ಒಂದು ಮೀಟಿಂಗ್ ಕರೆದು ಸೀರಿಯಸ್ ಆಗಿ ಅದ್ರ ಬಗ್ಗೆ ಕ್ರಮ ತಗೋತೀವಿ ಸರ್. ಅಂದರೆ ಇದರಿಂದ ಕೆಲವೊಂದು ಜಮೀನುಗಳೇ ಹೌದು. ಹಾಗಾಗಿ ಅಂಥವ್ರಿಗೆ ಏನು ಹೇಳ್ತೀರಿ ಸರ್ ಮಾಡುವಂಥವ್ರಿಗೆ? ಇಲ್ಲ ರೀ, ಈಗ ಮರಳು ಗಣಿಗಾರಿಕೆ ನಾವೇನು ಎನ್ಕರೇಜ್ ಯಾವುದೇ ಕಾರಣಕ್ಕೂ ಮಾಡಲ್ಲ, ನಾವು ಸಪೋರ್ಟು ಮಾಡಲ್ಲ. ಯಾವ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಿ ಇದಕ್ಕೆ ಉತ್ತೇಜನ ಕೊಡಬೇಡಿ ಅಂತಲೇ ಹೇಳ್ತಾ ಇದ್ದೇನೆ. ಇವತ್ತು ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು ಕೂಡ ಇವಾಗ ಮಾತಾಡಿದ್ವಿ, ನಾವು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಿಲ್ಲಿಸ್ತೀವಿ. ಮರಳು ಗಣಿಗಾರಿಕೆಗೆ ಸಾಕಷ್ಟು ವಿರೋಧ ಇದೆ ಸರ್. ಈಗ ನೀವು ಶಾಸಕ ಆದ ನಂತರದ ಮತ್ತಷ್ಟು ಗಣಿಗಾರಿಕೆ ಪ್ರಾರಂಭ ಆಗ್ತಾ ಇದೆ. ಹೌದು. ನಾನು ಕೂಡ ನಿನ್ನೆ ಮೊನ್ನೆಯಿಂದ ಇವತ್ತು ಇನ್ಸ್ಪೆಕ್ಟ್ರು ಕೂಡ ಮಾತಾಡಿದೆ. ತಾಲೂಕಲ್ಲಿ ಮರಳು ಗಣಿಗಾರಿಕೆನ ನಾನು ಪ್ರಾರಂಭ ದಿನಗಳಲ್ಲೂ ವಿರೋಧ ಮಾಡ್ಕೊ ಬಂದವನು. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಗಣಿಗಾರಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಣ್ವ ನದಿಗೆ ಉದ್ದಕ್ಕೂ ಚೆಕ್ ಡ್ಯಾಮು ಮತ್ತು ಈಗ ಮೋರಿಗಳನ್ನು ಆ ಕಡೆ ಕಟ್ತಾ ಇದ್ದೀವಿ. ನದಿ ಪಾತ್ರ 1/3 ಆಗೋಗಿದೆ. ಯಾಕಂದರೆ ಮರಳು ಗಣಿಗಾರಿಕೆಯಿಂದನೇ. ಈಗ ನಾನು ವೈಟೇಳಿಗೆ ಹೋಗಿದ್ದೆ, ಅಲ್ಲಿ ಇವತ್ತು ಕಾಂಕ್ರೀಟ್ ನಡೀತಾ ಇದೆ. ಏನಪ್ಪ, ನದಿಗಿಂತ 3 ದೊಡ್ಡದಾಗೋಗಿದೆ. ಮರಳು ಗಣಿಗಾರಿಕೆ ಮಾಡೋದ್ರಿಂದಲೇ ನಮ್ಗೆ ಇಷ್ಟು ಅನಾಹುತ ಆಗ್ತಾ ಇರೋದು. ನಾನು ಗಡಿ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಮತ್ತು ತಹಸೀಲ್ದಾರರಿಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ತಾಲೂಕಲ್ಲಿ ಮರಳು ಗಣಿಗಾರಿಕೆ ನಿಲ್ಲಬೇಕು. ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಸರ್, ಈ ಬಗ್ಗೆ ಸಾಕಷ್ಟು ದೂರ ಹೋದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅನ್ನೋಂಥದ್ದು ಆರೋಪ ಸರ್. ನಾನು ಅವ್ರಿಗೂ ಡಿಪಾರ್ಟ್ಮೆಂಟ್ಗೂ ಕೂಡ ಮಾತಾಡಿದೆ. ಅವರೇ ನೆನೆ ಹಿಡಿದು ಏನೋ ಕೇಸ್ ಹಾಕಿದಾರಂತೆ. ಅವರು ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟನ್ನು ಕೋಆರ್ಡಿನೇಟ್ ಮಾಡಿ ಒಂದು ಮೀಟಿಂಗ್ ಕರೆದು ಸೀರಿಯಸ್ ಆಗಿ ಅದ್ರ ಬಗ್ಗೆ ಕ್ರಮ ತಗೋತೀವಿ ಸರ್. ಅಂದರೆ ಇದರಿಂದ ಕೆಲವೊಂದು ಜಮೀನುಗಳೇ ಹೌದು. ಹಾಗಾಗಿ ಅಂಥವ್ರಿಗೆ ಏನು ಹೇಳ್ತೀರಿ ಸರ್ ಮಾಡುವಂಥವ್ರಿಗೆ? ಇಲ್ಲ ರೀ, ಈಗ ಮರಳು ಗಣಿಗಾರಿಕೆ ನಾವೇನು ಎನ್ಕರೇಜ್ ಯಾವುದೇ ಕಾರಣಕ್ಕೂ ಮಾಡಲ್ಲ, ನಾವು ಸಪೋರ್ಟು ಮಾಡಲ್ಲ. ಯಾವ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಿ ಇದಕ್ಕೆ ಉತ್ತೇಜನ ಕೊಡಬೇಡಿ ಅಂತಲೇ ಹೇಳ್ತಾ ಇದ್ದೇನೆ. ಇವತ್ತು ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು ಕೂಡ ಇವಾಗ ಮಾತಾಡಿದ್ವಿ, ನಾವು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಿಲ್ಲಿಸ್ತೀವಿ. ಮರಳು ಗಣಿಗಾರಿಕೆಗೆ ಸಾಕಷ್ಟು ವಿರೋಧ ಇದೆ ಸರ್. ಈಗ ನೀವು ಶಾಸಕ ಆದ ನಂತರದ ಮತ್ತಷ್ಟು ಗಣಿಗಾರಿಕೆ ಪ್ರಾರಂಭ ಆಗ್ತಾ ಇದೆ. ಹೌದು. ನಾನು ಕೂಡ ನಿನ್ನೆ ಮೊನ್ನೆಯಿಂದ ಇವತ್ತು ಇನ್ಸ್ಪೆಕ್ಟ್ರು ಕೂಡ ಮಾತಾಡಿದೆ. ತಾಲೂಕಲ್ಲಿ ಮರಳು ಗಣಿಗಾರಿಕೆನ ನಾನು ಪ್ರಾರಂಭ ದಿನಗಳಲ್ಲೂ ವಿರೋಧ ಮಾಡ್ಕೊ ಬಂದವನು. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಗಣಿಗಾರಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಣ್ವ ನದಿಗೆ ಉದ್ದಕ್ಕೂ ಚೆಕ್ ಡ್ಯಾಮು ಮತ್ತು ಈಗ ಮೋರಿಗಳನ್ನು ಆ ಕಡೆ ಕಟ್ತಾ ಇದ್ದೀವಿ. ನದಿ ಪಾತ್ರ 1/3 ಆಗೋಗಿದೆ. ಯಾಕಂದರೆ ಮರಳು ಗಣಿಗಾರಿಕೆಯಿಂದನೇ. ಈಗ ನಾನು ವೈಟೇಳಿಗೆ ಹೋಗಿದ್ದೆ, ಅಲ್ಲಿ ಇವತ್ತು ಕಾಂಕ್ರೀಟ್ ನಡೀತಾ ಇದೆ. ಏನಪ್ಪ, ನದಿಗಿಂತ 3 ದೊಡ್ಡದಾಗೋಗಿದೆ. ಮರಳು ಗಣಿಗಾರಿಕೆ ಮಾಡೋದ್ರಿಂದಲೇ ನಮ್ಗೆ ಇಷ್ಟು ಅನಾಹುತ ಆಗ್ತಾ ಇರೋದು. ನಾನು ಗಡಿ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಮತ್ತು ತಹಸೀಲ್ದಾರರಿಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ತಾಲೂಕಲ್ಲಿ ಮರಳು ಗಣಿಗಾರಿಕೆ ನಿಲ್ಲಬೇಕು. ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಸರ್, ಈ ಬಗ್ಗೆ ಸಾಕಷ್ಟು ದೂರ ಹೋದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅನ್ನೋಂಥದ್ದು ಆರೋಪ ಸರ್. ನಾನು ಅವ್ರಿಗೂ ಡಿಪಾರ್ಟ್ಮೆಂಟ್ಗೂ ಕೂಡ ಮಾತಾಡಿದೆ. ಅವರೇ ನೆನೆ ಹಿಡಿದು ಏನೋ ಕೇಸ್ ಹಾಕಿದಾರಂತೆ. ಅವರು ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟನ್ನು ಕೋಆರ್ಡಿನೇಟ್ ಮಾಡಿ ಒಂದು ಮೀಟಿಂಗ್ ಕರೆದು ಸೀರಿಯಸ್ ಆಗಿ ಅದ್ರ ಬಗ್ಗೆ ಕ್ರಮ ತಗೋತೀವಿ ಸರ್. ಅಂದರೆ ಇದರಿಂದ ಕೆಲವೊಂದು ಜಮೀನುಗಳೇ ಹೌದು. ಹಾಗಾಗಿ ಅಂಥವ್ರಿಗೆ ಏನು ಹೇಳ್ತೀರಿ ಸರ್ ಮಾಡುವಂಥವ್ರಿಗೆ? ಇಲ್ಲ ರೀ, ಈಗ ಮರಳು ಗಣಿಗಾರಿಕೆ ನಾವೇನು ಎನ್ಕರೇಜ್ ಯಾವುದೇ ಕಾರಣಕ್ಕೂ ಮಾಡಲ್ಲ, ನಾವು ಸಪೋರ್ಟು ಮಾಡಲ್ಲ. ಯಾವ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಿ ಇದಕ್ಕೆ ಉತ್ತೇಜನ ಕೊಡಬೇಡಿ ಅಂತಲೇ ಹೇಳ್ತಾ ಇದ್ದೇನೆ. ಇವತ್ತು ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು ಕೂಡ ಇವಾಗ ಮಾತಾಡಿದ್ವಿ, ನಾವು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಿಲ್ಲಿಸ್ತೀವಿ.